ಶ್ರೀ ಶಿರಡಿ ಸಾಯಿ ಸಚ್ಚರಿತೆ 24ನೇ ಅಧ್ಯಾಯ. ಹಾಸ್ಯ ವಿನೋದಗಳೆಂದರೆ ಸಾಮಾನ್ಯರಿಗೆ ಪ್ರಿಯವಾಗಿರುತ್ತದೆ. ಮಾನವನಾಗಿ ಜನಿಸಿ ಮಾನವರಂತೆ ಬಾಳಿದ ಪರಮಾತ್ಮ ಸ್ವರೂಪಿ ಸಾಯಿಬಾಬಾ ಅವರಿಗೂ ಕೂಡ ಇದು ಪ್ರಿಯವೇ. ಆದರೆ ಬಾಬಾ ಅವರ ವಿನೋದಗಳು ರಂಜಕವಾಗಿಯೂ ಬೋಧಪ್ರದವಾಗಿಯೂ ಇರುತ್ತಿದ್ದವು. ಅವರು ತಮ್ಮನ್ನು ತಾವೇ ಹಾಸ್ಯಕ್ಕೆ ಗುರಿಪಡಿಸಿಕೊಳ್ಳುತ್ತಿದ್ದರು. ಕೆಲವು ವೇಳೆ ಭಕ್ತರನ್ನು ವಿನೋದ ಮಾಡುತ್ತಿದ್ದರು. ಪ್ರತಿಯೊಂದು ತಮಾಷೆಯ ಹಿಂದೆಯೂ ಒಂದು ಸಂದೇಶವಿರುತ್ತಿತ್ತು. ಇದೇ ಬಾಬಾ ಅವರ ಹಿರಿಮೆ. ಶ್ರೀ ಸಾಯಿ ಸಚ್ಚರಿತೆಯ ಲೇಖಕರಾದ ಹೇಮಾಡ ಪಂತರು ತಮಗೆ ಸಂಬಂಧಿಸಿದ ಒಂದು ಪ್ರಸಂಗವನ್ನು ಹೀಗೆ ನಿರೂಪಿಸಿದ್ದಾರೆ. ಪ್ರತಿ ಭಾನುವಾರ ಶಿರಡಿಯಲ್ಲಿ ಸಂತೆ ಸೇರುತ್ತಿತ್ತು. ಆ ದಿನ ಮಸೀದಿಯಲ್ಲೂ ಭಾರೀ ಜನಸಂದಣಿ ಇರುತ್ತಿತ್ತು. ಒಂದು ಸಂತೆಯ ದಿನ ಹೇಮಾಡ ಪಂತರು ಬಾಬಾ ಅವರ ಬಳಿ ಕುಳಿತು ಕಾಲೊತ್ತುತ್ತಿದ್ದರು. ಶ್ಯಾಮ, ವಾಮನರಾಯರು, ಬಾಪು ಸಾಹೇಬರು, ಕಾಕಾ ದೀಕ್ಷಿತರು ಅಲ್ಲಿ ಉಪಸ್ಥಿತರಿದ್ದರು. ಆಗ ಶ್ಯಾಮ ಅವರು ಹೇಮಾಡ ಪಂತರನ್ನು ನೋಡಿ ನಸುನಗುತ್ತಾ, ಇದೇನು ನಿಮ್ಮ ಕೋಟಿನ ತೋಳುಗಳಿಗೆ ಹುರಿಗಡಲೆ ಹತ್ತಿಕೊಂಡಿದೆ ಎಂದರು. ಹೇಮಾಡ ಪಂತರು ತೋಳನ್ನು ಅಲ್ಲಾಡಿಸಿದಾಗ ಕೆಲವು ಕಾಳುಗಳು ಕೆಳಗೆ ಬಿದ್ದವು. ಅಲ್ಲಿದ್ದವರೆಲ್ಲ ವಿನೋದಕ್ಕಾಗಿ ಅವುಗಳನ್ನು ಆರಿಸಲು ಹೋದರು. ಹುರಿಗಡಲೆ ಕಾಳು ತಮ್ಮ ಕೋಟಿನ ತೋಳಿನಲ್ಲಿ ಹೇಗೆ ಸೇರಿಕೊಂಡವು ಎಂಬುದು ಹೇಮಾಡ ಪಂತರಿಗೂ ಅರ್ಥವಾಗಲಿಲ್ಲ. ಕೊನೆಗೆ ಬಾಬಾ ಅವರು, ಯಾರಿಗೂ ಕೊಡದೆ ಒಬ್ಬನೇ ಕಾಳು ತಿನ್ನುತ್ತಾನೆ ಈ ಹೇಮಾಡ ಪಂತ. ಇಂದು ಸಂತೆ, ಆದ್ದರಿಂದ ಕಾಳು ಕೊಂಡು ತಿಂದಿದ್ದಾನೆ ಎಂದು ಆರೋಪಿಸಿದರು. ಹೇಮಾಡ ಪಂತರು, ಬಾಬಾ, ನಾನು ಒಂಟಿಯಾಗಿ ಎಂದೂ ಏನನ್ನೂ ತಿನ್ನುವುದಿಲ್ಲ. ನಾನು ಸಂತೆಗೂ ಹೋಗಿಲ್ಲ, ಕಡಲೆಯನ್ನೂ ಕೊಳ್ಳಲಿಲ್ಲ. ನಾನೆಂದೂ ಹಂಚಿಕೊಂಡು ತಿನ್ನುತ್ತೇನೆ ಎಂದರು. ಆಗ ಬಾಬಾ, ಅದು ಸರಿಯಿರಬಹುದು. ಆದರೆ ಯಾರೂ ನಿನ್ನ ಬಳಿ ಇರದಿದ್ದರೆ ಏನು ಮಾಡುತ್ತಿ? ನನ್ನನ್ನಾದರೂ ಜ್ಞಾಪಿಸಿಕೊಳ್ಳುವೆಯೋ? ಹೇಗೆ? ನನಗೇನಾದರೂ ತಿನ್ನಲು ಕೊಡುವೆಯಾ ಎಂದು ಗೇಲಿ ಮಾಡಿದರು. ಇಲ್ಲಿ ಬಾಬಾ ಒಂದು ನೀತಿಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಮ್ಮ ಇಂದ್ರಿಯಗಳ ವಿಷಯಗಳನ್ನು ಅನುಭವಿಸುವ ಮುಂಚೆ ಪರಮಾತ್ಮನನ್ನು ನೆನೆಯಬೇಕು. ಇಂದ್ರಿಯಗಳಿಗೆ ಸದಾ ಬಯಕೆ ಎನ್ನುವುದು ಇದ್ದೇ ಇರುತ್ತದೆ. ಆದರೆ ವಿಷಯಗಳನ್ನು ಮೊದಲು ಗುರುಗಳಿಗೆ ಅರ್ಪಿಸಿದರೆ ಅವುಗಳಲ್ಲಿ ನಮಗೆ ಅತಿಯಾದ ಮೋಹ ಉಂಟಾಗುವುದಿಲ್ಲ. ಈ ಅರ್ಪಣೆಯಿಂದ ದೇವರ ನೆರವು ನಮಗೆ ಸಿಗುತ್ತದೆ. ನಮ್ಮ ಹತ್ತಿರದಲ್ಲಿ ಸದಾ ಇರುವ ಸದ್ಗುರು ಶ್ರೀ ಸಾಯಿನಾಥರನ್ನು ಸ್ಮರಿಸಿದರೆ ಈ ವಿಷಯವು ಅನುಭವಿಸಲು ಅರ್ಹವೇ ಇಲ್ಲವೇ ಎಂಬ ಪರಿಜ್ಞಾನ ನಮಗೆ ಉಂಟಾಗುತ್ತದೆ. ನಮ್ಮ ಕೀಳು ಭಾವನೆಗಳು ದೂರವಾಗಿ ಶಾಂತಿ ದೊರೆಯುತ್ತದೆ. ಜ್ಞಾನವು ಗುರುಭಕ್ತಿಯಿಂದ ಉಂಟಾದಾಗ ಈ ದೇಹದ ಸ್ಮೃತಿಯು ನಾಶವಾಗಿ ನಮ್ಮ ಬುದ್ಧಿಯನ್ನು ಪರಮಾತ್ಮ ಸ್ಮರಣೆಯಲ್ಲಿ ಕರಗಿ ಹೋಗುತ್ತದೆ. ಆಗ ನಾವು ಎಣೆಯಿಲ್ಲದ ಸುಖ ಶಾಂತಿಗಳನ್ನು ಹೊಂದುತ್ತೇವೆ. ಗುರುಗಳೇ ನಮ್ಮ ಪಾಲಿನ ದೇವರು ಎಂಬ ಭಾವನೆಯಿಂದ ಗುರುಸೇವೆ ಮಾಡಿದರೆ ಪರಮಾತ್ಮನು ಮೆಚ್ಚಿ ನಮ್ಮ ಆಧ್ಯಾತ್ಮ ಜ್ಞಾನವನ್ನು ಬೇಗನೆ ಕರುಣಿಸುತ್ತಾನೆ. ಈ ರೀತಿಯಾಗಿ ಯಾವ ವಸ್ತುವನ್ನು ಮೊದಲು ಗುರುಸ್ಮರಣೆಯಿಂದಲೇ ಇಂದ್ರಿಯಗಳಿಗೆ ಅರ್ಪಿಸಬೇಕು. ನಮ್ಮ ಮನಸ್ಸು ಈ ರೀತಿಯ ತರಬೇತಿ ಹೊಂದಿದರೆ ನಮಗೆ ಯಾವಾಗಲೂ ಬಾಬಾ ಅವರ ನೆನಪು ಬಂದು ಮನಸ್ಸು ನಿರ್ಮಲವಾಗುತ್ತದೆ. ಹಸಿವು, ಬಾಯಾರಿಕೆ, ಸಂಸಾರ, ಸುಖ ಎಲ್ಲಕ್ಕಿಂತಲೂ ಮಿಗಿಲಾದ ಶಾಂತಿ ನಮಗೆ ಸಿಗುತ್ತದೆ. ಇಲ್ಲಿ ಕೃಷ್ಣನ ಆಪ್ತಮಿತ್ರ ಸುಧಾಮನ ವೃತ್ತಾಂತವನ್ನು ನಾವು ನೆನಪಿಗೆ ತಂದುಕೊಳ್ಳಬೇಕು. ಶ್ರೀಕೃಷ್ಣ ಬಲರಾಮರು ಸಾಂದೀಪನಿ ಗುರುಕುಲದಲ್ಲಿ ವಿದ್ಯಾರ್ಥಿಗಳಾಗಿದ್ದರು. ಸುಧಾಮ ಅವರ ಸಹವಿದ್ಯಾರ್ಥಿ ಹಾಗೂ ನೆಚ್ಚಿನ ಗೆಳೆಯನಾಗಿದ್ದನು. ಒಂದು ದಿನ ಕಾಡಿಗೆ ಸೌದೆ ತರಲು ಶ್ರೀಕೃಷ್ಣ ಬಲರಾಮರು ಹೊರಟಾಗ ಋಷಿಪತ್ನಿಯು ಅವರಿಗೆ ತಿನ್ನಲು ಕಡಲೆಯನ್ನು ಕೊಟ್ಟು ಸುಧಾಮನನ್ನು ಕಳುಹಿಸಿದಳು. ಶ್ರೀಕೃಷ್ಣನು ಸುಧಾಮನನ್ನು ನೋಡಿದ ತಕ್ಷಣ, ನನಗೆ ತುಂಬ ಬಾಯಾರಿಕೆಯಾಗಿದೆ, ಸ್ವಲ್ಪ ನೀರು ಬೇಕು ಎಂದನು. ಆಗ ಅವನು, ಹೊಟ್ಟೆ ಖಾಲಿಯಾಗಿರುವಾಗ ನೀರು ಕುಡಿಯಬೇಡ, ಸ್ವಲ್ಪ ವಿಶ್ರಮಿಸಿಕೊ ಎಂದನು. ಆದರೆ ತಾನು ಕಡಲೆಯನ್ನು ತಂದಿರುವ ವಿಷಯವನ್ನು ತಿಳಿಸಲೇ ಇಲ್ಲ. ಶ್ರೀಕೃಷ್ಣನಿಗೆ ಆಯಾಸವಾಗಿತ್ತು. ಸುಧಾಮನ ತೊಡೆಯ ಮೇಲೆ ಮಲಗಿ ನಿದ್ರೆ ಮಾಡಿದ. ಆಗ ಸುಧಾಮನು ಒಂದೊಂದೇ ಕಡಲೆಯನ್ನು ತಿನ್ನತೊಡಗಿದನು. ಕೃಷ್ಣನಿಗೆ ಎಚ್ಚರವಾಗಿ, ಸುಧಾಮ, ಏನಿದು ತಿನ್ನುತ್ತಿದ್ದೀಯಲ್ಲ ಎಂದು ಕೇಳಿದನು. ಅದಕ್ಕೆ ಸುಧಾಮನು, ತಿನ್ನುವುದಕ್ಕೆ ಏನಿದೆ? ಚಳಿಯಿಂದ ನಡುಗುತ್ತಿದ್ದೇನೆ. ವಿಷ್ಣು ಸಹಸ್ರನಾಮವೂ ನನ್ನ ಬಾಯಿಂದ ಹೊರಡುತ್ತಿಲ್ಲ ಎಂದನು. ಆಗ ಸರ್ವಜ್ಞನಾದ ಕೃಷ್ಣನು, ನನಗೊಂದು ಕನಸಾಯಿತು. ಅದರಲ್ಲಿ ಒಬ್ಬರಿಗಾಗಿ ಕೊಟ್ಟ ಪದಾರ್ಥವನ್ನು ಅವರಿಗೆ ತಿಳಿಯದಂತೆ ಇನ್ನೊಬ್ಬ ತಿನ್ನುತ್ತಿದ್ದ. ಈ ಬಗ್ಗೆ ವಿಚಾರಿಸಿದಾಗ, ಏನಿದೆ ಮಣ್ಣು ತಿನ್ನುವುದಕ್ಕೆ ಎಂದನು. ಅದಕ್ಕೆ ಇನ್ನೊಬ್ಬ, ತಥಾಸ್ತು ಎಂದು ಬಿಟ್ಟನು. ಎಂದಾಗ ಸುಧಾಮನ ಮುಖ ಕಪ್ಪಿಟ್ಟಿತು. ಆಗ ಶ್ರೀಕೃಷ್ಣ, ಸುಧಾಮ, ಇದು ಬರಿಯ ಕನಸು ಮಾತ್ರ. ನನ್ನನ್ನು ಬಿಟ್ಟು ನೀನೇನೂ ತಿನ್ನುವುದಿಲ್ಲ ಎಂಬ ಖಾತ್ರಿ ನನಗಿದೆ. ಕನಸಿನ ಪ್ರೇರಣೆಯಿಂದ ಹೀಗೆ ಕೇಳಿದೆ ಅಷ್ಟೆ ಎಂದು ಸಮಾಧಾನ ಮಾಡಿದನು.
ಅಧ್ಯಾಯ ಮುಂದುವರಿಯುವುದು.